ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಕೋಟೆ ಗಂಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನದ ದುರ್ವ್ಯವಸ್ಥೆ ಮಾಡಿರುವ ಅಧಿಕಾರಿಗಳಿಗೆ, ನಿವೇಶನದ ದುರ್ಬಳಕೆ ಮಾಡಿರುವ ಅಧಿಕಾರಿಗಳಿಗೆ, ಕೋಟೆ ಗಂಗೂರು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಕೋಟೆ ಗಂಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಶಿವಮೊಗ್ಗ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗೆ, ಪಂಚಾಯತ್ ಸದಸ್ಯರುಗಳಿಗೆ, ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ, ಮಂಜುನಾಥ್, ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರುಗಳು ಈ ನಿವೇಶನವನ್ನು ನೀನು ಬಡವರಿಗೆ ದುರ್ಬಳಕೆ ಮಾಡ್ಕೊಂಡು ಬೇರೆ ಖಾಸಗಿಯವರಿಗೆ ಮಾಡ್ತಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಇವನ್ನ ಇಲ್ಲ ನೀವು PDOಗೆ, ಇವಾಗ ಹಾಲಿ ಇರುವ PDOಗೆ ಅಮಾನತ್ ಮಾಡಿ. ಹಾಗೆ ಈಗ ಭ್ರಷ್ಟ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಹಾಗೂ ನಿಮ್ಮ ಅಧಿಕಾರದಲ್ಲಿ ಅಧ್ಯಕ್ಷರುಗಳಿಗೆ ಈ ದುರ್ಬಳಕೆ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡ್ತಾರೆ, ಇಲ್ಲ ಅವ್ರಿಗೆ ವಜಾ ಮಾಡಿ. ಯಾಕಂದರೆ ಜನಸಾಮಾನ್ಯರಿಗೆ ಸರ್ಕಾರದಿಂದ ಕೊಟ್ಟಂಥ ಸವಲತ್ತನ್ನು ದುರ್ಬಳಕೆ ಮಾಡ್ಕೊಂಡು ಇವರ ಅನುಕೂಲಕ್ಕೆ, ಇವರ ಸ್ವಂತ ದುಡ್ಡಿಗೋಸ್ಕರ ಇವರು ದಯವಿಟ್ಟು ಇದನ್ನ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ. ಕರ್ನಾಟಕ ರಾಜ್ಯ ಗೆಳೆಯರ ಬಳಗ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷರು ಡಿ ಪರಮೇಶ್ವರಪ್ಪ. ಶಿವಮೊಗ್ಗ ತಾಲೂಕು ಕೋಟೆಗಂಗೂರು ಗ್ರಾಮ ಪಂಚಾಯತಿಯಲ್ಲಿ ದೇವಕಾತಿಕೊಪ್ಪ, ಅಂಬೇಡ್ಕರ್ ನಗರ ಅನ್ನೋ ಗ್ರಾಮದಲ್ಲಿ ಸುಮಾರು 70 ಕುಟುಂಬಗಳು ವಾಸವಾಗಿದ್ದು, ಆ ಕುಟುಂಬಗಳಿಗೆ ನಿವೇಶನ ಇಲ್ಲದೆ ಮಾರಾಟ ಮಾಡುತ್ತಿದ್ದಾರೆ. ಆ ಮಾರಾಟ ಮಾಡಕ್ಕೆ ಹೋದ್ರೆ, ಜನ ಮನೆ ಕಟ್ಟಕ್ಕೆ ಹೋದ್ರೆ ರಾತ್ರಿ ಪೊಲೀಸರು ಕರ್ಕ ಬಂದು ಅವ್ರನ್ನ ಬೆದರಿಸಿ ಓಡಿಸ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಇಒಗಳು ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಷ್ಟರು ಹೋಗಿ ಜಾಗನ ಪರಿಶೀಲನೆ ಮಾಡಿ ಅವರ ಬಡ ಕುಟುಂಬಗಳಿಗೆ ನಿವೇಶನಗಳನ್ನು ಒದಗಿಸಿಕೊಡ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಂತ